ಪ್ರಮುಖ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಮತ್ತು ಅವರ ಕೃತಿಗಳು: ಕುವೆಂಪು ರಾಮಾಯಣ ದರ್ಶನಂ, ಶಿವರಾಮ ಕಾರಂತ್ ಯಕ್ಷಗಾನ ಮತ್ತು ಬಯಲಾಟ, ಯಕ್ಷಗಾನ ಬಯಲಾಟ, ದ ರಾ ಬೇಂದ್ರೆ ಅರಳು ಮರಳು, ಪೂತಿ ನರಸಿಂಹಾಚಾರ್ ಅಂಶದಮಯಂತಿ ಮತ್ತು ಇತರ ರೂಪಕಗಳು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸಣ್ಣ ಕಥೆಗಳು ಕಥಾಸಂಕಲನ, ಚಂದ್ರಶೇಖರ್ ಕಂಬಾರ್ ಸೆರಸಂಪಿಗೆ, ಗಿರೀಶ್ ಕಾರ್ನಾಡ್ ತಲೆದಂಡ, ದೇವನೂರು ಮಹಾದೇವ ಕುಸುಮಬಾಲೆ, ಪಿ ಎಲ್ ವೆಂಕಟೇಶ್ ಕಲ್ಲು ಕರಗುವ ಸಮಯ, ಚನ್ನವೀರ ಕಣಿವೆ ಜೀವಧ್ವನಿ, ಜಿ ಎಸ್ ವೀರಭದ್ರಪ್ಪ ಕಾವ್ಯಾರ್ಥ ಚಿಂತನ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಚಿದಂಬರ ರಹಸ್ಯ, ಕುಂಬಾರ ವೀರಭದ್ರಪ್ಪ ಅರಮನೆ, ವಿಕ್ರು ಗೋಕಾಕ್ ದೇವ ಪೃಥ್ವಿ, ಎ ಎನ್ ಮೂರ್ತಿರಾವ್ ಚಿತ್ರಗಳು ಪತ್ರಗಳು, ಚದುರಂಗ ವೈಶಾಖ ಕೃತಿ, ಕೆ ಎನ್ ನರಸಿಂಹಸ್ವಾಮಿ ತೆರೆದ ಬಾಗಿಲು, ದೇವುಡು ಮಹಾಕ್ಷತ್ರಿಯ ಕಾದಂಬರಿ, ತರಾಸು ದುರ್ಗಸ್ತಮಾನ, ಶ್ರೀರಂಗ ಕಾಳಿದಾಸ ಕೃತಿ, ಶ್ರೀ ಬಿ ಪುಟ್ಟ ಸ್ವಾಮಯ್ಯ ಕ್ರಾಂತಿ ಕಲ್ಯಾಣ, ವಿ ಸೀತಾರಾಮನ್ ಅರಲು ಬರಲು, ಕೀರ್ತಿನಾಥ ಕೃತಕೋಟಿ ಉರಿಯ ನಾಲಿಗೆ, ಚನ್ನವೀರ ಕಣಿವೆ ಜೀವಧ್ವನಿ, ಎಂ ಗೋಪಾಲಕೃಷ್ಣ ಅಡಿಗ ವರ್ಧಮಾನ ಕೃತಿ, ಗೀತಾ ನಾಗಭೂಷಣ ಬದುಕು, ಎಂ ಚಿದಾನಂದ ಮೂರ್ತಿ ಹೊಸತು, ಡಿ ವಿ ಗುಂಡಪ್ಪ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯಾಗ, ಎಚ್ ತಿಪ್ಪೇರುದ್ರಸ್ವಾಮಿ ಕರ್ನಾಟಕ ಸಂಸ್ಕೃತ ಸಮೀಕ್ಷೆ, ಬಿ ಜಿ ಎಲ್ ಸ್ವಾಮಿ ಹಸಿರುಬನ್ನು, ಯಶವಂತ್ ಚಿಚಾಲ ಕತಿಯಾದಳ ಹುಡುಗಿ, ಕೆ ವಿ ಸುಬ್ಬಣ್ಣ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು, ಎಂ ಎಂ ಕಲಬುರ್ಗಿ ಮಾರ್ಗ 4 1 2 3 4 ಸಂಪುಟವನ್ನು ಬರಿತಾ ನೋಡಿ. ಎಸ್ ಎಲ್ ಭೈರಪ್ಪ ದಾಟು ವೆರಿ ಇಂಪಾರ್ಟೆಂಟ್, ರಾಘವೇಂದ್ರ ಪಾಟೀಲ್ ತೇರು, ಡಾಕ್ಟರ್ ವಿಜಯ ಕುದಿಯೇಶರು, ವೀರಪ್ಪ ಮೊಯ್ಲಿ ಬಾಹುಬಲಿ ಹಿಂಸಾ ದಿಗ್ವಿಜಯ ಇದು ಮಹಾಕಾವ್ಯ ನುಡಿ, ಡಿ ಎನ್ ನಾಗಭೂಷಣ್ ಇವರು ಗಾಂಧಿ ಕಥನ ಜೀವನ ಚರಿತ್ರೆ, ಮುಟ್ಟಾಕುಡಿ ಚಿನ್ನಸ್ವಾಮಿ ಬೌದ್ಧ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಲೇಖನಗಳ ಸಂಗ್ರಹ, ಲಕ್ಷ್ಮೀಶ ತುಳಪಾಡಿ ಮಹಾಭಾರತ ಅನುಸಂಧಾನ ಭಾರತಯಾತ್ರೆ ಪ್ರಬಂಧಗಳು. ನೆಕ್ಸ್ಟ್ ಅದೇ ರೀತಿಯಾಗಿ ಪಂಪ ಪ್ರಶಸ್ತಿ ನೋಡಿ ನೀಡುವ ಕರ್ನಾಟಕ ಸರ್ಕಾರ 1987 ಸ್ಥಾಪನೆ ಆಗುತ್ತಾ. ಕುವೆಂಪು ಮೊದಲಿಗೆ ಪಡೆದಿರ್ತಾರೆ ನೋಡಿ, ಶ್ರೀ ರಾಮಾಯಣ ದರ್ಶನಂ ಎನ್ನುವಂತಹ ಕೃತಿಗೆ. ಪ್ರಶಸ್ತಿ ಮೊತ್ತ 5 ಲಕ್ಷ ಇರುತ್ತೆ ನೋಡಿ ಮತ್ತು ಪ್ರಮಾಣ ಪತ್ರ ಒಳಗೊಂಡಿರುತ್ತೆ. ಇದು ಬನವಾಸಿಯಲ್ಲಿ ನಡೆಯುವ ಪಂಪ ಕದಂಬ ಮತ್ತು ಉತ್ಸವದಲ್ಲಿ ಸಂಸ್ಕೃತಿ ಇಲಾಖೆ ಮಾಡುತ್ತಾ ವಿತರಣೆ ಮಾಡುತ್ತಾ. ನೆಕ್ಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿ 1992ರಲ್ಲಿ ಸ್ಥಾಪನೆ ಆಗುತ್ತಾ. ಬಂಗಾರಪ್ಪ ಅವರ ನೇತೃತ್ವದಲ್ಲಿ 50 ಗ್ರಾಂ ತೂಕದ ಚಿನ್ನದ ಪದಕ, ಪ್ರಶಸ್ತಿ ಮತ್ತು ಸ್ಮರಣಿಕೆಯನ್ನು ಒಳಗೊಂಡಿರುತ್ತೆ ನೋಡಿ. ಕುವೆಂಪು 1992, ರಾಜ್ಕುಮಾರ್ 1992, ಎಸ್ ನಿಜಲಿಂಗಪ್ಪ 1999, CNR 2000, ದೇವಿಶೆಟ್ಟಿ ಹಾಗೂ ಭೀಮಸೇನ್ ಜೋಶಿ 2005ರಲ್ಲಿ ಪಡಿತಾರೆ ನೋಡಿ. ಶಿವಕುಮಾರ ಸ್ವಾಮೀಜಿ 2007, ಜವರೇಗೌಡ 2008, ವೀರೇಂದ್ರ ಹೆಗಡೆ 2009, ಅದರ ಹತ್ರ ಪುನೀತ್ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ಗೆ ಲಭಿಸಿದೆ ನೋಡಿ. ಇನ್ನೊಬ್ಬ ಮಹಿಳೆ ಇದೆ, ಅದು ಕೂಡ ಕಮೆಂಟ್ ಮಾಡಿ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ನೋಡಿ. ಇದು 8ನೇ ಅನುಸೂಚಿಯಲ್ಲಿರ್ತಕ್ಕಂಥ 22 ಭಾಷೆಗಳಿಗೆ ಕೊಡ್ತಾರೆ ನೋಡಿ. 1991ರಲ್ಲಿ KK ಬಿರ್ಲಾ ಫೌಂಡೇಶನ್ ಸ್ಥಾಪಿಸಲಾಯಿತು. 15 ಲಕ್ಷ ನಗದು ಬಹುಮಾನ, ಒಂದು ಪ್ರಶಸ್ತಿ ಪತ್ರವನ್ನು ಫಲಕವನ್ನೇ ಮಾಡ್ತಾರೆ, ವಿತರಣೆ ಮಾಡ್ತಾರೆ. ಎಸ್ ಎಲ್ ಭೈರಪ್ಪ ಅವರು 2010ರಲ್ಲಿ ಮಂದಾರ ಅನ್ನುವಂತಹ ಒಂದು ಕಾದಂಬರಿಗೆ ಕೊಟ್ಟಿದ್ದಾರೆ ನೋಡಿ. ವೀರಪ್ಪ ಮೊಯ್ಲಿ 2014 ರಾಮಾಯಣ ಮಹಾನ್ವೇಷಣೆ ಎನ್ನುವಂತಹ ಕಾದಂಬರಿಗೆ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಕನ್ನಡದ ಪ್ರಮುಖ ಮೊದಲುಗಳು ನೋಡೋಣ. ಕನ್ನಡದ ಮೊದಲ ಶಾಸನ ಆಲ್ಮಿಡಿ ಶಾಸನ ಕದಂಬರು, ಕ್ರಿಸ್ತಶಕ 450. ಕರ್ನಾಟಕದ ಮೊದಲ ಕೋಟೆ ಬಾದಾಮಿ ಕೋಟೆ, ತ್ರಿಪದಿ ಛಂದಸ್ಸು ಕಪ್ಪೇರಭಟ್ಟ ಶಾಸನ ಬಾದಾಮಿ. ಅದೇ ರೀತಿಯಾಗಿ ಮೊದಲ ಕಾವ್ಯ ಆದಿಪುರಾಣ, ಮೊದಲ ಕೃತಿ ಕವಿರಾಜ ಮಾರ್ಗ, ಇದನ್ನು ಶ್ರೀ ವಿಜಯ ಬರಿತಾರೆ ನೋಡಿ 9ನೇ ಶತಮಾನದಲ್ಲಿ. ಮೊದಲ ಗದ್ಯ ಕೃತಿ ಒಡ್ಡರಾಧನೆ ಶಿವಕೋಟ್ಯಾಚಾರ್ಯ, ಮೊದಲ ವಿಶ್ವಕೋಶ ಲೋಕೋಪಕಾರ ಚಾವುಂಡರಾಯ, ಮೊದಲ ವೈದ್ಯ ಗ್ರಂಥ ಗೋವೈದ್ಯ ಕೀರ್ತಿವರ್ಮ, ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಸಿಂಗಾರಾರ್ಯ ಬರಿತಾರೆ ನೋಡಿ. ಮೊದಲ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ, ಮೊದಲ ವಾರ ಪತ್ರಿಕೆ ಸುಬುದ್ದಿ ಪ್ರಕಾಶ, ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ, ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಮತ್ತು ಅವರ ಕೃತಿ ಶ್ರೀ ಕುವೆಂಪು ರಾಮಾಯಣ ದರ್ಶನಂ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಕುವೆಂಪು, ಶ್ರೀ ರಾಮಾಯಣ ದರ್ಶನಂ. ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ, ಗುಲ್ವಾಡಿ ವೆಂಕಟರಾವ್ ಬರಿತಾರೆ ನೋಡಿ. ಮೊದಲ ಪಂಪ ಪ್ರಶಸ್ತಿ ಪಡೆದವರು ಕುವೆಂಪು. ಅಂಕಣ ಬರಹಗಳ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಹಾಮ ನಾಯಕ್ ನೋಡಿ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ 1915ರಲ್ಲಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಜಯದೇವಿ ತಾಯಿ ಲೆಗಡೆ ಮಂಡ್ಯ. ಕನ್ನಡ ಮೊದಲ ವಾಕ್ಚಿತ್ರ ಸಿನಿಮಾ ಸತಿ ಸುಲೋಚನಾ.
ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ 1955. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕಣ್ಣಪ್ಪ. ಕಾದಂಬರಿ ಆಧಾರಿತ ಮೊದಲ ಕನ್ನಡ ಚಲನಚಿತ್ರ ಕರುಣೆಯೇ ಕುಟುಂಬದ ಕಣ್ಣು. ಅದೇ ರೀತಿಯಾಗಿ ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗರು ಫರ್ಡಿನೆಂಡ್ ಕಿಟ್ಟಲ್. ಕನ್ನಡದ ಮೊದಲ ಮಹಮ್ಮದೀಯ ಕವಿ ಶಿಶುನಾಳ ಶರೀಫರು. ಕನ್ನಡದ ಮೊದಲ ಚಂದೋ ಗ್ರಂಥ ಚಂದೋಂಬುದಿ ನಾಗವರ್ಮ. ಮೊದಲ ಪತ್ತೇದಾರಿ ಕಾದಂಬರಿ ಚರೋಗ್ರಹಣ ತಂತ್ರ ಎಂ ವೆಂಕಟಕೃಷ್ಣಯ್ಯ ಬಿರ್ತರುಡಿ. ಮೊದಲ ಸಾಮಾಜಿಕ ನಾಟಕ ಈಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಮೊದಲ ಪ್ರೇಮಗೀತೆಗಳ ಸಂಕಲನ ಒಲುಮೆ ತೀನಂಶ್ರೀ. ಮೊದಲ ವಚನಕಾರ ದೇವರ ಸಿಮಯ್ಯ. ಮೊದಲ ಹಾಸ್ಯ ಲೇಖಕಿ ಟಿ ಸುನಂದಮ್ಮ. ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಬಸವರಾಜ ಕಟ್ಟಿಮನಿ. ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಅನುಪಮಾ ನಿರಂಜನ. ಕನ್ನಡದ ಪ್ರಥಮ ಮಹಿಳಾ ವಿಧಾನಸಭೆ ಸಭಾಪತಿ ಕೆ ಎಸ್ ನಾಗರತ್ನಮ್ಮ. ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ ಗರತಿಯ ಹಾಡು. ಕನ್ನಡದ ಮೊಟ್ಟಮೊದಲ ಪ್ರಾಚೀನ ವ್ಯಾಕರಣ ಗ್ರಂಥ ಎರಡನೇ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ. ಸಂಸ್ಕೃತ ಭಾಷೆಯಲ್ಲಿರುವ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ. ಕನ್ನಡದ ಮೊಟ್ಟಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂ. ಕೇಶಿರಾಜನ 13ನೇ ಶತಮಾನದಲ್ಲಿ ರಚನೆ ಮಾಡಿದ್ದಾನೆ. ಆಕರ ಗ್ರಂಥ